ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ. ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ನನ್ನ ಅಡ್ಡೆ ಮಾಡಿಕೊಂಡಿದ್ದ ರೌಡಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಜೈಲಲ್ಲಿ ರಾಜಾತಿಥ್ಯಕ್ಕೂ ರೇಟ್ ಫಿಕ್ಸ್ ಆಗಿತ್ತು ಅನ್ನೋ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಏನದು? ಎಷ್ಟೆಲ್ಲ ದುಡ್ಡು ಕೊಡಬೇಕು? ದುಡ್ಡು ಕೊಟ್ಟರೆ ಏನೆಲ್ಲ ಸಿಗತ್ತೆ? ಬನ್ನಿ ಒಂದು ರಿಪೋರ್ಟ್. ಪರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50 ಸಾವಿರ ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು. ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.
ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ. ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ನನ್ನ ಅಡ್ಡೆ ಮಾಡಿಕೊಂಡಿದ್ದ ರೌಡಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಜೈಲಲ್ಲಿ ರಾಜಾತಿಥ್ಯಕ್ಕೂ ರೇಟ್ ಫಿಕ್ಸ್ ಆಗಿತ್ತು ಅನ್ನೋ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಏನದು? ಎಷ್ಟೆಲ್ಲ ದುಡ್ಡು ಕೊಡಬೇಕು? ದುಡ್ಡು ಕೊಟ್ಟರೆ ಏನೆಲ್ಲ ಸಿಗತ್ತೆ? ಬನ್ನಿ ಒಂದು ರಿಪೋರ್ಟ್. ಪರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50 ಸಾವಿರ ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು. ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಾಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳ ಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.